ಶ್ರೀ ಗುರುಭ್ಯೋ ನಮಃ. ಓಂ ಮಹಾಮುನಿಂ ಪಾವನ ವಿಷ್ಣು ರೂಪಂ ತಪೋನಿಧಿಂ ಬ್ರಹ್ಮಪದೇ ನಿಮಗ್ನಂ ಮಹಾಮತಿಂ ಜ್ಞಾನರವಿಂ ಪ್ರಬುದ್ಧಂ ಜಗದ್ಗುರುಂ ವ್ಯಾಸವರಂ ನಮಾಮಿ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 287ನೆಯ ಭಾಗ. ಘಟೋತ್ಕಚನ ಮಾತನ್ನು ಕೇಳಿದ ಕರ್ಣಪ್ರಾವರಣೆಯು ವಯ್ಯಾರದಿಂದ ಬಳಕುತ್ತಾ ಪ್ರಾಸಾದದ ಮೇಲಿದ್ದ ಕಾಮಕಟಂಕಟೆಗೆ, ದೇವಿಯೇ, 3 ಲೋಕಗಳಲ್ಲಿಯೂ ಈವರೆಗೆ ಕಾಣದಂತಹ ಅಪ್ರತಿಮ ತೇಜೋವಂತನಾದ ಯುವಕನೊಬ್ಬನು ಕಾಮುಕನಾಗಿ ಅರಮನೆಯ ಬಾಗಿಲಲ್ಲಿ ಬಂದು ನಿಂತಿರುವನು. ನಿನ್ನ ಅಪ್ಪಣೆ ಏನು ಎಂದು ಕೇಳಿದಳು. ಸಖಿಯೇ, ಅವನನ್ನು ಜಾಗ್ರತೆಯಾಗಿ ಒಳಗೆ ಬಿಡಿ. ಏತಕ್ಕಾಗಿ ಅವನನ್ನು ತಡೆಯುತ್ತಿರುವಿರಿ? ದೈವಾನುಕೂಲದಿಂದ ನನ್ನ ಪ್ರತಿಜ್ಞೆಯು ಸಫಲವಾದರೂ ಆಗಬಹುದಲ್ಲವೇ? ಹೀಗೆಂದು ಕಾಮಕಟಂಕಟೆಯು ಹೇಳಿದಳು. ಒಡತಿಯ ಮಾತು ಕೇಳಿದ ಸಖಿಯು ಘಟೋತ್ಕಚನಿಗೆ, ಕಾಮುಕನೇ, ಬೇಗ ನನ್ನ ಒಡತಿ ಇದ್ದಲ್ಲಿಗೆ ಮೃತ್ಯುವಿನ ಸನ್ನಿಧಿಗೆ ಕೂಡಲೇ ಹೋಗು ಎಂದು ತುಂಟನಗೆ ಬೀರಿದಳು. ಘಟೋತ್ಕಚನು ತನ್ನ 3 ಅನುಚರರನ್ನು ಅಲ್ಲಿಯೇ ಇರುವಂತೆ ಹೇಳಿ, ಸಿಂಹವು ಮೇರು ಪರ್ವತದ ಗುಹೆಯನ್ನು ಪ್ರವೇಶಿಸುವಂತೆ ಆ ಪ್ರಾಸಾದವನ್ನು ಹೊಕ್ಕು ಗಿಳಿ ವಿಂಡಗಳನ್ನು, ಪಾರಿವಾಳ ಕೋಗಿಲೆಗಳನ್ನು, ಮತ್ತೆಯರಾದ ದಾಸಿಯರನ್ನು ನೋಡುತ್ತಾ ಮುಂದೆ ಹೋಗಿ ಕಡೆಗೆ ಕಾಮಕಟಂಕಟೆಯನ್ನು ಕಂಡನು. ಅವಳು ರೂಪ ಯೌವನದಿಂದ ರತಿದೇವಿಗಿಂತಲೂ ಮಿಗಿಲಾಗಿದ್ದು, ರತಿಗೆ ಕಾಮವನ್ನುಂಟು ಮಾಡುವಂತಿದ್ದು, ಸರ್ವಾಭರಣ ದಿವ್ಯ ವಸ್ತ್ರವನ್ನು ತೊಟ್ಟು ಉಯ್ಯಾಲೆಯ ಮೇಲೆ ಸುಖಾಸೀನಳಾಗಿದ್ದಳು. ಕಟೆದು ನಿಲ್ಲಿಸಿದ ಸುಂದರ ಮೂರ್ತಿಯಂತಹ ಅಂಗಸೌಷ್ಠವ, ರೂಪದೊಂದಿಗೆ ಮಿಂಚಿನ ಬಳ್ಳಿಯಂತಿದ್ದ ಅವಳನ್ನು ನೋಡಿ ಘಟೋತ್ಕಚನು, ನಿಜವಾಗಿಯೂ ಶ್ರೀಕೃಷ್ಣನಿಂದಲೂ ನನ್ನ ತಂದೆಯಿಂದಲೂ ಸೂಚಿಸಲ್ಪಟ್ಟ ಇವಳು ನನಗೆ ಅನುರೂಪಳಾಗಿಯೇ ಇರುವಳು. ಹಿಂದೆ ಅನೇಕ ಕಾಮುಕರು ಇವಳಿಗಾಗಿ ಪ್ರಾಣ ತೆತ್ತಿರುವುದು ನ್ಯಾಯವೇ ಆಗಿದೆ ಎಂದು ನಾನಾ ವಿಧವಾಗಿ ಆಲೋಚಿಸಿ ಅವಳಿಗೆ, ಎಲ್ಲೋ ನಿಷ್ಠುರಳೆ, ಕಠೋರ ಹೃದಯಳೆ, ನಾನು ನಿನ್ನ ಅತಿಥಿಯಾಗಿ ಬಂದಿರುವೆನು. ನಿನಗೆ ತೋರಿದಂತೆ ಸತ್ಪುರುಷರಿಗೆ ಯೋಗ್ಯವಾದ ರೀತಿಯಲ್ಲಿ ನನ್ನನ್ನು ಸತ್ಕರಿಸು ಹೀಗೆಂದು ಹೇಳಿದನು. ಕಾಮಕಟಂಕಟೆಯು ಅವನ ರೂಪವನ್ನು ನೋಡಿ ತನ್ನ ಮೌಢ್ಯವನ್ನು ನಿಂದಿಸಿಕೊಂಡು, ಎಂತಹ ಕಠಿಣವಾದ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆನಲ್ಲ, ನನಗೆ ಧಿಕ್ಕಾರವಿರಲಿ. ಹಾಗೆ ಪ್ರತಿಜ್ಞೆ ಮಾಡದಿದ್ದರೆ ಇವನನ್ನು ಈಗಲೇ ಪತಿಯಾಗಿ ವರಿಸಬಹುದಾಗಿತ್ತು ಹೀಗೆಂದು ಯೋಚಿಸುತ್ತಲೇ, ಪುಣ್ಯಾತ್ಮನೆ, ನೀನು ನಿಷ್ಪ್ರಯೋಜನವಾಗಿ ಇಲ್ಲಿಗೆ ಬಂದಿರುವೆ. ಪ್ರಾಣದ ಮೇಲೆ ಆಸೆ ಇದ್ದರೆ ಈಗಲೇ ಜೀವದಿಂದ ಹಿಂದಿರುಗಿ ಹೋಗು. ನಿನ್ನನ್ನು ಬಿಟ್ಟಿದ್ದೇನೆ. ಹಾಗಲ್ಲದೆ ನನ್ನನ್ನು ಅಪೇಕ್ಷಿಸುವೆಯಾದರೆ ಬೇಗ ಕಥೆಯೊಂದನ್ನು ಹೇಳು. ನಿನ್ನ ಪ್ರಶ್ನೆಯಿಂದ ನನ್ನನ್ನು ಸಂದೇಹದಲ್ಲಿ ಸಿಲುಕಿಸುವೆಯಾದರೆ ನಾನು ನಿನ್ನ ವಶಳಾಗುತ್ತೇನೆ. ಇಲ್ಲದಿದ್ದರೆ ನನ್ನಿಂದ ನೀನು ಹತನಾಗಿ ಭೂಮಿಯಲ್ಲಿ ಶವವಾಗಿ ಮಲಗುವೆ ಹೀಗೆಂದು ಹೇಳಿದವಳನ್ನು ಕಡೆಗಣ್ಣಿನಿಂದ ನೋಡುತ್ತಾ ಘಟೋತ್ಕಚನು ಶ್ರೀಕೃಷ್ಣನನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ನಮಸ್ಕರಿಸಿ ಕಥೆಯೊಂದನ್ನು ಹೇಳತೊಡಗಿದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.